ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈಗಾಗಲೇ 16 ಸಂಚಿಕೆಗಳಲ್ಲಿ ರಾಯರ ಅನೇಕ ಮಹಿಮೆಗಳನ್ನು ಕೇಳಿದ್ದೇವೆ. ಹಾಗೆ ಯಾವ ಯಾವ ಶ್ಲೋಕಗಳನ್ನು ಹೇಳಿದರೆ ಯಾವ ರೀತಿಯ ಫಲ ಅನ್ನೋದನ್ನು ವಿಸ್ತಾರವಾಗಿ ನೋಡಾಯಿತು. ಈಗ 17ನೆಯ ಸಂಚಿಕೆ. ಈ ಸಂಚಿಕೆಯಲ್ಲಿ ರಾಯರ ಯಾವ ಅಪೂರ್ವವಾದ ಮಹಿಮೆಯನ್ನು ಕೇಳಲಿಕ್ಕಿದ್ದೇವೆ. ಹಾಗೆ ನಮಗೂ ಈ ರೀತಿಯ ರಾಯರ ಅನುಗ್ರಹ ಆಗಬೇಕು ಅಂತಾದರೆ ಯಾವ ಶ್ಲೋಕಗಳನ್ನು ವಿಶೇಷವಾಗಿ ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಾಯರ ದಿವ್ಯವಾದ ಮಹಿಮೆ. ಇದು ನಡೆದದ್ದು ಮೈಸೂರಿನ ಶ್ರೀರಂಗಪಟ್ಟಣದ ಒಬ್ಬರಿಗೆ. ಯಾರು ಗೊತ್ತಿಲ್ಲ ಹೇಳಿ ಮೈಸೂರಿನ ಶ್ರೀರಂಗಪಟ್ಟಣ? ಎಲ್ರಿಗೂ ಗೊತ್ತಿರುವಂಥ ಒಂದು ಸ್ಥಳ. ಅಲ್ಲಿದ್ದ ಒಬ್ಬರಿಗೆ ಆದ ರಾಯರ ಮಹಿಮೆ ಇದು. ನೋಡಿ ಪಾಪ ಅವ್ರಿಗೆ ನೀವು ಇದನ್ನು ಕೇಳ್ತೀರಿ ಘಟನೆನ. ಈ ಘಟನೆನ ಕೇಳಿದಾಗ ಈ ಸಮಸ್ಯೆಗೆ ಮಾತ್ರ ರಾಯರು ಸ್ಪಂದಿಸ್ತಾರ? ಇಲ್ಲ. ನಿಮಗೆ ಜೀವನದಲ್ಲಿ ಈ ಘಟನೆಯನ್ನು ಕೇಳಿದಾಗ ನಿಮಗೆ ಪಾಪ ಅಯ್ಯಯ್ಯೋ ಈ ವ್ಯಕ್ತಿಗೆ ಇಷ್ಟು ಸಮಸ್ಯೆ ಇತ್ತು, ಇಷ್ಟಿದ್ದು ರಾಯರು ಬಂದು ಉದ್ಧಾರ ಮಾಡಿದ್ರಲ್ಲ ಅಂತ ನಿಮಗೆ ಗೊತ್ತಾದಾಗ ನಿಮ್ಮ ತಲೆಯಲ್ಲಿ ಏನು ಬರಬೇಕು ಅಂದರೆ, ಹಾಗಾದ್ರೆ ಈ ಥರ ಸಾವಿರಾರು ಸಮಸ್ಯೆಗಳಿರುವಂತಹ ಬೇರೆ ಎಲ್ರಿಗೂ ಅಥವಾ ನಮ್ಮವ್ರಿಗೆ ನಮಗೆ ಯಾರಿಗೇ ಆಗಲಿ ರಾಯರು ಖಂಡಿತ ಅನುಗ್ರಹಿಸ್ತಾರೆ ಅನ್ನೋದನ್ನು ಮನಸ್ಸ ಚೆನ್ನಾಗಿ ತಿಳ್ಕೊಳ್ಬೇಕು. ಅದು ಮುಖ್ಯ. ಹಾಗಾದರೆ ಈ ವ್ಯಕ್ತಿಗೆ ಅಂಥ ಸಮಸ್ಯೆ ಏನಿತ್ತು ಅಂದಾಗ ಪಾಪ ನೋಡಿ, ತಂದೆ ತಾಯಿಗಳಿಗೆ ಮಕ್ಕಳು ಹುಟ್ಟಿದ ಮೇಲೆ ಅವರ ಆರೋಗ್ಯ ಬಹಳ ಮುಖ್ಯ. ಮಗು ಹುಟ್ಟಿತು ಸರಿ, ಆರೋಗ್ಯವಾಗಿಲ್ಲದೆ ಇದ್ದರೆ ಪಾಪ ಜೀವನವಿಡೀ ತಂದೆ ತಾಯಿಗಳಿಗೆ ದುಃಖ. ಆ ಮಗುವನ್ನು ಆರೋಗ್ಯವಾಗಿ ಹಾಗೆ ಇಡ್ತಾ ಔಷಧಿಗಳನ್ನು ಕೊಟ್ಟು ವಾಸಿ ಮಾಡಿ ಮಾಡಿ ಮತ್ತೆ ರೋಗ. ಎಷ್ಟು ಕಷ್ಟ ತಂದೆ ತಾಯಿಗಳಿಗೆ. ಮಕ್ಕಳನ್ನು ಪಡೆದದ್ದಿರಲಿ, ಆಮೇಲೆ ಅನುಭವಿಸೋದಷ್ಟಿದೆಯಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲೂ ಅದೇ ಥರ ಒಂದು ಘಟನೆ ಏನಾಯಿತು. ಚಿಕ್ಕ ವಯಸ್ಸಿನಲ್ಲಿ ಈ ಶ್ರೀರಂಗಪಟ್ಟಣದ ಈ ವ್ಯಕ್ತಿಗೆ ಏನಾಯಿತು, ಒಂದು ಜ್ವರ ಬಂತು. ಜ್ವರ ಅಂತಂದರೆ ಇದು ಸಾಮಾನ್ಯ ಜ್ವರ ಅಂತಲೇ ಭಾವಿಸಿದರು ತಂದೆ ತಾಯಿ. ಆದರೆ ಸಾಮಾನ್ಯ ಜ್ವರ ಆಗಿರಲಿಲ್ಲ. ಅದು ಏನಂಥ ಜ್ವರ ಅಂದರೆ ಸಂಧಿವಾತ ಜ್ವರ ಅಂತ ಕರೀತಾರೆ ಇದಕ್ಕೆ. ಸಂಧಿವಾತ ಅಂದ್ರೇನು? ಸಂಧಿ ಅಂದರೆ ಮೊಣಕಾಲಿನ ಪ್ರದೇಶ, 2 ಪಾದಗಳ ಮಧ್ಯದ ಪ್ರದೇಶ, ಈ ಥರ ಸಂಧಿ. ಅದು ಮಂಡಿ ವಿಶೇಷವಾಗಿ ಏನಿದೆ ಆ ಜಾಗದಲ್ಲಿ ನೋವು ವಿಪರೀತ. ಚಿಕ್ಕ ವಯಸ್ಸು, ಏನು ಭಾರಿ ಯೌವನಾವಸ್ಥೆಯನ್ನು ದಾಟಿ ಮುಂದೆ 20 ವರ್ಷದ ಮೇಲಿನ ವ್ಯಕ್ತಿ ಅಲ್ಲ, ಸ್ಕೂಲ್ಗೆ ಹೋಗುವಂಥ ಹುಡುಗನ ವಯಸ್ಸಿನಲ್ಲಿ ಈ ವ್ಯಕ್ತಿ ಇದ್ದಾನೆ. ಅವರಿಗೆ ಮಂಡಿ ನೋವು. ಎಂಥ ಚಿಕ್ಕ ವಯಸ್ಸಿನಲ್ಲಿ ಈ ನೋವು ಬಂದಿದೆ. ಅಯ್ಯೋ ಬರಲಿ ಏನಂತೆ, ಪಾಪ ಆಟ ಆಡ್ತಾಯಿದ್ರು ಬಿತ್ತಿದ್ದಾರೇನೋ ನೋವು. ಹಾಗಲ್ಲ, ಎಲ್ಲೂ ಬೀಳಲಿಲ್ಲ, ತಾನಾಗೆ ನೋವು ಶುರುವಾಗಿದೆ. ಜ್ವರ ಬಂತು, ಏನೋ ಹೋಗುತ್ತೆ ಅಂತ 2-3 ದಿವಸ ಕಾದರು ತಂದೆ ತಾಯಿ. ಕೊನೆಗೆ ಹೋಗಲಿಲ್ಲ ಜ್ವರ. ಸೀದಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು. ಜರ 3 ದಿವಸದಿಂದ ಜ್ವರ ಬರ್ತಾ ಇದೆ, ತುಂಬ ನೋವಿದೆ, ಏನು ಯೋಚನೆ ಮಾಡಬೇಡಿ, ನಾವು ನೋಡ್ತೀವಿ ಅಂಥೇಳಿ ಆ ಹುಡುಗನ ಆ ಸಂಧಿವಾತ ಜ್ವರ ಏನಿದೆ ಅದ್ರ ಬಗ್ಗೆ ಪರೀಕ್ಷೆ ಮಾಡಿದರು ಡಾಕ್ಟರ್. ನೋಡ್ತಾರೆ, ಅವ್ರು ಹೇಳಿದ್ರು, ಇದು ಸಾಮಾನ್ಯ ಜ್ವರ ಅಲ್ಲ ನಿಮ್ಮ ಮಗನಿಗೆ ಬಂದಿರೋದು, ಇದರಿಂದ ತುಂಬ ನಿಮಗೆ ಅಪಾಯ ಇದೆ. ಎಲ್ಲಿ ತನಕಂದರೆ ಪ್ರಾಣನೇ ಹೋಗ್ಬೋದು, ಅಂಥ ಅಪಾಯ. ಯಾಕೆಂದರೆ ಈ ಸಂಧಿವಾತ ಜ್ವರ ಬಂದಾಗ ಇದರ ಪ್ರಭಾವ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ. ಅವಾಗ ತುಂಬ ಹೆದರಿಕೆ ಆಯಿತು. ಹೃದಯ ಬಡಿತ ಇವ್ರಿಗೆ ಜಾಸ್ತಿ ಆಯಿತು. ಯಾರಿಗೆ? ತಂದೆ ತಾಯಿಗೆ. ಇವಾಗ ಕಷ್ಟಪಟ್ಟು ಈ ಮಗುವನ್ನು ಪಡ್ಕೊಂಡ್ವಿ, ಆದರೆ ನಮ್ಮ ಹುಡುಗ ಇನ್ನೂ ಸ್ಕೂಲ್ಗೆ ಹೋಗೋ ವಯಸ್ಸು, ಈಗಲೇ ನಮ್ಮ ಕಣ್ಣು ಮುಂದೆನೆ ಈ ಥರದ ಒಂದು ಅಪಾಯದ ಸ್ಥಿತಿಯಲ್ಲಿ ಇದೆ ನಮ್ಮ ಮಗು, ಏನು ಮಾಡೋದು ಅಂತ ತಂದೆ ತಾಯಿಗಳು ಯೋಚನೆ.
ಸರಿ ಔಷಧಿ ಕೊಟ್ಟಲ್ಲ ಡಾಕ್ಟರ್ ಅವ್ರು, ಏನಂದ್ರು ಅಂದರೆ ನಿಜವಾದ ಔಷಧಿ ಅಂದರೆ ಈ ಹುಡುಗನಿಗೆ ಯಾವಾಗಲೂ ಮನೇಲಿರಬೇಕು ಅಂತ, ರೆಸ್ಟ್ ತೊಗೊಳ್ತಾ ಇರಬೇಕು ಅಂತ, ವಿಶ್ರಾಂತಿ ಪೂರ್ತಿ. ಒಳ್ಳೆ ಕಥೆ ಆಯ್ತಲ್ಲ, ಓದೆಲ್ಲ ಹಾಳಾಯಿತು ಅಂತ ಅರ್ಥ. ಮತ್ತು ಯಾವಾಗ ಸರಿ ಹೋಗುತ್ತೆ? ಅದು ಸರಿ ಹೋಗೋ ಲಕ್ಷಣ ಇಲ್ಲ ಅಂದ್ರಂತೆ. ಅಯ್ಯೋ, ಒಂದು ಸಣ್ಣ ಜ್ವರಕ್ಕೇನು ಉಪಾಯನೇ ಇಲ್ವಾ? ಇಲ್ಲ ಇಲ್ಲ, ಖಂಡಿತ ವಿಶ್ರಾಂತಿಯಲ್ಲಿರಿ, ನೋಡೋಣ ಮುಂದೆ ಏನಾದ್ರು ಪರಿಸ್ಥಿತಿ ಬದಲಾದರೆ ಅಂತ. ಎಷ್ಟು ದುಃಖ ಆಗಲಿಕ್ಕಿಲ್ಲ ನೋಡಿ. ಈ ದುಃಖದಲ್ಲಿದ್ದ ತಂದೆ ತಾಯಿ ಮಗುವಿಗೇನು ಹೇಳಿಲ್ಲ. ಆ ಮಗು ದಿವಸ ಕೇಳೋದು, ನನಗೆ ಸ್ಕೂಲ್ ಯಾಕೆ ಹೋಗಬಾರ್ದು, ನಾನು ಹೋಗ್ತೀನಿ ಅಂತ. ಪಾಪ ಒಂದೆರಡು ದಿವಸ ಗೊತ್ತಾಗಲಿಲ್ಲ, ಆರಾಮಾಗಿ ಮನೇಲೇ ಇರ್ಬೋದು ಅಂತ ಇದ್ಬಿಡ್ತು ಮಗು. ಅವ್ರಿಗೆ ಮಗುನೇ, ಬೇರೆಯವ್ರಿಗೆಲ್ಲ ಚಿಕ್ಕ ಹುಡುಗ. ಆಮೇಲೆ ಆ ಹುಡುಗ ಮಾತಾಡ್ತಾ ನನಗೆ ಯಾಕೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಕಳಿಸಿ ಅಂತ. ಇವ್ರಿಗೋ ಆ ಹುಡುಗನ ಮುಂದೆ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ನನ್ನ ಮಗುವಿನ ಮುಂದೆ. ಒಳಗಡೆ ಹೋಗೋದು ಅಳೋದು. ತಂದೆ ತಾಯಿ ಏನು ಮಾಡಬೇಕು ಇದಕ್ಕೆ, ಅವ್ನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಹೇಳಿದ್ರು, ಇಲ್ಲಪ್ಪ ನಿನಗೆ ಸ್ವಲ್ಪ ಜ್ವರ ಬಂದಿದೆಯಲ್ಲ, ಸ್ವಲ್ಪ ದಿವಸ ಬಿಟ್ಟು ನಾನು ಸ್ಕೂಲಿಗೆ ಕಳಿಸ್ತೀವಿ ಅಂತ ಧೈರ್ಯ ಮಾಡಿ ಹೇಳಿದ್ರು. ಆಮೇಲೆ ಆಯಿತು ಅಂತ ಒಪ್ಪಿಕೊಂಡ. ಸ್ವಲ್ಪ ದಿವಸ ಆಯಿತು, ನಾನು ಕಳಿಸ್ತಾ ಇಲ್ವಲ್ಲ ಅಂತಂದು. ಸರಿ ಆಯಿತು ಅಂತ ಧೈರ್ಯ ಮಾಡಿ ಒಂದು ದಿವಸ ಕಳಿಸೋದು, 2 ದಿವಸ ಮನೇಲಿ ಇಟ್ಕೊಳ್ಳೋದು. ಈ ಥರ ಹೇಗೋ ಒಂದು ನಡೆದು ಹೋಯಿತು. ದಿನಾ ಹೆದರಿಕೆ, ನೆಮ್ಮದಿನೇ ಇಲ್ಲ. SSLCನೂ ಆಗೋಯ್ತು. ಹೀಗೆ ಮನೆಯಲ್ಲೇ ಹೇಳಿಕೊಟ್ರು, ಏನೋ ಎಲ್ಲ ಥರ ಸಪೋರ್ಟನ್ನು ಕೊಟ್ಬಿಟ್ರು ತಂದೆ ತಾಯಿಗಳು, ಮುಗೀತು. ಆದರೆ ಜಾಸ್ತಿ ದಿವಸ ಹೀಗೆಲ್ಲ ಇರಲ್ಲ. ಡಾಕ್ಟರ್ ಹೇಳಿದರು, ವಿಶ್ರಾಂತಿ ಪೂರ್ಣ ಅಗತ್ಯ ಅಂತ. ಕೊನೆಗೆ ನೋಡಿ ಒಂದು ದಿವಸ ಎಡವಟ್ಟಾಯಿತು. ಏನು? ಹೃದಯ ಬಡಿತ ಜಾಸ್ತಿ ಆಗ್ತಾಯಿದೆ. ಸಾಮಾನ್ಯ ಮನುಷ್ಯನಿಗೆ 70-100 ಹೃದಯ ಬಡಿತ ಇರುತ್ತೆ. ಆದರೆ ಈ ಹುಡುಗನಿಗೆ ಅದು 1 ನಿಮಿಷಕ್ಕೆ 200 ಬಡಿತ. ಏನು ಡಬ 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 ಹೊಡಿತಾ ಇದೆ. ತಂದೆ ತಾಯಿಗಳ ಹೃದಯ ಬಡಿತ ಹೆಂಗಿರಬೇಕು? ಅವ್ರಿಗೆ ಮಗುವನ್ನು ಕಾಪಾಡಬೇಕು, ಏನು ಮಾಡಬೇಕು ತೋರಿಸ್ತಾ ಇಲ್ಲ. ಡಾಕ್ಟರ್ ಆಗಿ ಹೇಳಿಬಿಟ್ಟಿದ್ದಾರೆ, ಇಂಥ ಒಂದು ಪರಿಸ್ಥಿತಿ. ಅದು ಆ ಹೃದಯ ಬಡಿತ ಹಾಗೇ ಇದ್ದರೆ ಏನೋ ಇರಲಿ ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಜ್ವರದಿಂದ ಬಂದಿತ್ತು, ಆ ಜ್ವರದಿಂದಲೇ ಇದಾಗಿತ್ತು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೋದರು, ಮತ್ತೆ ಔಷಧಿ ಏನಾದರೂ ಇದೆಯಾ ಅಂತ ಕೇಳಿದ್ರು. ಆ ಹೃದಯ ತಜ್ಞರ ಹತ್ರ ಹೋದರು. ಆಪ್ರೇಷನ್ ಮಾಡಿಬಿಡಿ, ಏನು ಬೇಕಾದ್ರೆ ಮಾಡಿ, ಔಷಧಿ ಆಗ್ತಾಯಿಲ್ಲ ಅಂತ. ಡಾಕ್ಟರ್ ಅಂದರು, ನೋಡಿ ಆಪ್ರೇಷನ್ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ, ಅದು ಅಸಾಧ್ಯವಾದ ಕೆಲಸ. ಮಾಡಿದರೆ ನಿಮ್ಮ ಮಗ ಉಳಿಯೋದು ಕಷ್ಟ ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಯಾರ ಹತ್ರ ಹೇಳ್ಕೊಳ್ಬೇಕು ಈ ಪರಿಸ್ಥಿತಿಯಲ್ಲಿ? ದುಃಖ. ಈ ಹೃದಯ ಬಡಿತ ಜಾಸ್ತಿ ಆದ ಹಾಗೆ ಕೊನೆಗೆ ತೀರ್ಮಾನಕ್ಕೆ ಬಂದರು ತಂದೆ ತಾಯಿ. ಇನ್ನು ಮುಗೀತು, ಕಷ್ಟಪಟ್ಟು ಪಡ್ಕೊಂಡ್ವಿ ಮಗುನ, ಇನ್ನು ಈ ಮಗುವಿನ ಸ್ಥಿತಿ ಹೀಗೆ, ಇನ್ನು ಮುಗೀತು. ಇವನಾದಷ್ಟು ನಾವು ಬದುಕಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋಣ, ಇವನಿಲ್ಲ ಅಂದರೆ ನಾವು ಇನ್ನು ಮುಂದೆ ಇರಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರು. ಎಲ್ಲರಿಗೂ ವಿಷಯ ಮುಟ್ತು. ದಿನೇ ಒಬ್ಬರು ಬರೋದು ನೋಡ್ಕೊಂಡು ಹೋಗೋದು. ಯಾಕೆ? ಇನ್ನು ಈ ಹುಡುಗ ಬದುಕಿರೋದಿಲ್ಲ, ಸಾಧ್ಯವೇ ಇಲ್ಲ. ಆ ಹುಡುಗನಿಗೆ ಆ ಕಾಲದಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ? ಚಿಕ್ಕ ವಯಸ್ಸೇನಲ್ಲ, ಈಗ 16 ವರ್ಷ ದಾಟಿದೆ. ಆದರೆ ತನ್ನ ಅಸಹಾಯಕತನ ಗೊತ್ತಾಗ್ತಾ ಇದೆ. ನಾನು ಏನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ತಂದೆ ತಾಯಿಗೆ ಅಂತ. ಅದೆಲ್ಲರೂ ಬರ್ತಾ ಇದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ರೆ, ಆರಾಮಾಗಿದೆಯಪ್ಪ ಅಂತ ಕೇಳ್ತಾರೆ. ಏನು ಆರಾಮಾಗಿರೋದು? ಹೋಗೋವ್ರನ್ನ ಹೋಗ್ಬಿಟ್ಟು ಆರಾಮಾಗಿದೆಯಾ ಅಂತ ಕೇಳೋದ? ಈ ಥರದ ಸ್ಥಿತಿಯಲ್ಲಿ ದಿನೇ ಕಾಲ ಕಳೀತಾ ಇತ್ತು. ಕೆಲವು ಸಲ ನೋಡಿ ಒಳ್ಳೆಯದಾಗತ್ತೆ. ಏನು? ನಾವೆಲ್ಲ ಅಂದ್ಕೊಳ್ತೀವಿ, ವಿಚಾರಿಸ್ಲಿಕ್ಕೆ ಬರೋರು ಯಾಕಾದರೂ ಬರ್ತಾರೋ ಹಿಂಸೆ ಮಾಡಲಿಕ್ಕೆ ಅಂತ. ಆದರೆ ಹಾಗಲ್ಲ. ಅದರಲ್ಲಿ ಒಬ್ಬ ಪುಣ್ಯ ಆತ್ಮ ಬಂದ. ಅವನು ಬಂದು ಏನು ಹೇಳಿ ಹೋದ ಲೆಕ್ಕ ಹಾಕ್ಕೊಳ್ಳಿ. ಸೀದಾ ಬಂದ, ಬರಬೇಕಾದ್ರೆ ಏನು ತೊಗೊಂಬಂದಿದ್ದ, ಅದೇ ನಿಮಗೆ ಅವ್ರಿಗೆ ತೋರಿಸಿದ ಮೇಲೆ ಆಶ್ಚರ್ಯ ಆಗತ್ತೆ. ಏನು ತೊಗೊಂಬಂದಿದ್ದ ಅಂದರೆ, ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದ ಅವನು ಪುಣ್ಯಾತ್ಮ. ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಯರ ಸೇವೆ ಮಾಡಿ ಇವ್ರಿಗೋಸ್ಕರ ಒಂದು ಭಾವಚಿತ್ರ, ಅದು ರಾಯರದು, ತಗೊಂಡು ಬಂದ. ಪರಿಮಳ ಪ್ರಸಾದನೂ ತೊಗೊಂಬಂದಿದ್ದಾನೆ. ಸೀದಾ ಮಂತ್ರಾಲಯದಿಂದ ಹೊರಟವನು ಇವ್ರ ಮನೆಗೆ ವಿಚಾರಿಸ್ಲಿಕ್ಕೆ ಬಂದಿದ್ದಾನೆ. ವಸ್ತುತಃ ವಿಚಾರಿಸ್ಲಿಕ್ಕಲ್ಲ, ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳ್ಬೇಕು ನಾವು. ಯಾಕೆ? ಬಂದವನೇನಂದ, ತಂದೆ ತಾಯಿಗಳು ನೋಡಿ, ನೋಡು ನೀನು ಆರಾಮಾಗಿ ಆಗ್ತೀಯ, ಇಲ್ಲಿ ನೋಡು ಇದು ರಾಯರ ಭಾವಚಿತ್ರ, ಇದು ಪರಿಮಳ ಪ್ರಸಾದ, ನೀವು ತಗೊಳ್ಳಿ, ನಿಮ್ಮ ಮಗನಿಗೂ ಕೊಡಿ, ಪ್ರತಿನಿತ್ಯ ರಾಯರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಯರ ಸ್ಮರಣೆ ಮಾಡಿ, ಈ ಪ್ರಸಾದ ತಗೊಳ್ತಾ ಇರಿ,
ಮುಗೀತು, ನಿಮಗೆಲ್ಲ ಪರಿಹಾರ ಆಗೇ ಆಗತ್ತೆ ಅಂತ ಹೇಳಿದವನೇ ಹಾಗೆ ಹೊರಟೇ ಬಿಟ್ಟ ಹೊರಗಡೆ. ಇವ್ರಿಗೆ 1 ನಿಮಿಷ ಶಾಕ್ ಹೊಡೆದಾಗ, ಏನು ನಾವು ಕೇಳಲಿಲ್ಲ ಮಾಡಲಿಲ್ಲ, ಇವ್ರು ಮಹನೀಯರು ಬಂದ್ರೊಬ್ಬರು ಹೀಗೆ ಹೇಳಿ ಹೋದರು. ಏನರ್ಥ ಇದಕ್ಕೆ? ಅವ್ರಿಗೆ ರಾಯರ ಬಗ್ಗೆ ಪರಿಚಯನೇ ಇಲ್ಲ. ಆಶ್ಚರ್ಯ, ಎಂಥ ಹಣೆ ಬರ ನೋಡಿ. ಗುರುಗಳ ಬಗ್ಗೆನೇ ಅಜ್ಞಾನ ಇದೆ. ಸರಿ, ಭಾವಚಿತ್ರ ನೋಡಿದರು, ಭಕ್ತಿ ಶ್ರದ್ಧೆಯಿಂದ ಪ್ರತಿನಿತ್ಯ ಅವ್ರು ಹೇಗೆ ಹೇಳಿದ್ರು ಮಗನಿಗೆ ಹಾಗೆ ಹೇಳಿಕೊಟ್ರು. ಮಗ ಅದೇ ರೀತಿ ತಾನು ವಿಶ್ರಾಂತಿಯನ್ನು ತಗೊಳ್ತಾ ರಾಯರ ನಿರಂತರ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡ್ತಾ ಇದ್ದ. ಪ್ರತಿಯೊಬ್ಬರು ಬರೋರು ವಿಚಾರಿಸ್ಕೊಂಡು ಹೋಗ್ತಾನೆ ಇದ್ರು. ಇದು 1 ತಿಂಗಳು ವಿಚಾರಣೆ ಆಗಲಿಲ್ಲ, 5ನೇ ತಿಂಗಳವರೆಗೂ ಬರ್ತಾನೆ ಇದ್ರು ಜನ. ಇನ್ನೂ ಹಾಗೇ ಇದ್ದಾನೆ, ವಿಶ್ರಾಂತಿ ತಗೊಂಡು ಹಾಗೇ ಇದ್ದಾನೆ. ಬರ್ತಾ ಬರ್ತಾ 1 ವರ್ಷ ಆಯಿತು. 1 ವರ್ಷ ಆಗೋ ತನಕ ಹಾಗೇ ಇದ್ದಾನೆ ಮಗ. ಈಗ ಆಶ್ಚರ್ಯ, ಹೃದಯ ಬಡಿತ ಜಾಸ್ತಿ ಆಗಿದೆ, ಯಾರು ಏನೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಹೋಗೇ ಬಿಡ್ತಾನೆ, ನಾವು ನೇಣು ಹಾಕ್ಕೊಂಡ್ಬಿಡೋಣ ಅನ್ನೋ ಸ್ಥಿತಿಯಲ್ಲಿದ್ದರು ತಂದೆ ತಾಯಿ. ಆದರೆ ಹೀಗೆ ಅವ್ರು ವಿಚಾರಿಸ್ತಾರೆ, ಹೋಗ್ತಾ ಇದೆ 1 ವರ್ಷ ಆಗೋಗಿದೆ. ಅಷ್ಟೊತ್ತಿಗೆ ನೋಡಿ, ರಾತ್ರಿ ಹೊತ್ತು ಬೆಳಗಿನ ಜಾವ ಒಳ್ಳೊಳ್ಳೆ ಕನಸು ಬರ್ಲಿಕ್ಕೆ ಶುರುವಾಗಿದೆ ಅವ್ರಿಗೆ. ಕ್ರಮವಾಗಿ ತಿಂಗಳು ಕಳೀತಾ ಏನೋ ಒಂದು ಒಳ್ಳೆ ಕನಸು ಇವ್ರಿಗೆ ಒಳ್ಳೇದಾಗೋ ಥರ ಅನ್ನಿಸ್ತಾ ಇದೆ. ಹೀಗೆ ಆಯಿತು. ವಸ್ತುತಃ ಏನಾಯ್ತಂದರೆ, ಯಾವಾಗ ಅವರು ಪ್ರಸಾದ ಮತ್ತು ಭಾವಚಿತ್ರ ಕೊಟ್ಟೋಗಿ ಸ್ಮರಣೆ ಮಾಡಿ ಅಂತ ಹೇಳಿದ್ರಲ್ಲ, 1 ವಾರಕ್ಕೆ ಅವನ ಸ್ಥಿತಿಯೆಲ್ಲ ಸರಿ ಹೋಗಿಬಿಟ್ಟಿದೆ. ಅವನಿಗೂ ಒಂಥರ ಹಾಯಾಗಿದ್ದಾನೆ. ಆದರೆ ತಂದೆ ತಾಯಿ ಇಲ್ಲ, ನೀವು ವಿಶ್ರಾಂತಿ ತಗೋ ಅಂತ. ಯಾಕೆಂದರೆ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ, ಅದೇ ಗೂಗಿನಲ್ಲಿದ್ದಾರೆ, ಬರೋರೆಲ್ಲ ವಿಚಾರಿಸ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ನನ್ನ ಮಗ ಹೋಗ್ಬಿಡ್ತಾನೆ, ಅವ್ನು ಬದುಕಲ್ಲ ಅನ್ನೋ ಸ್ಥಿತಿಯಲ್ಲಿ ಇವ್ರು ತಲುಪಿಟ್ಟಿದ್ದಾರೆ, ನಾವು ಹೋಗ್ಬಿಡ್ತೀವಿ ಅಂತ. ಅಂದರೆ ಡಿಪ್ರೆಷನ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಆ ಥರ ಭಾವನೆಯಲ್ಲಿದ್ದಾರೆ. 1 ವಾರದಲ್ಲಿ ವಾಸಿಯಾಗಿದ್ದ ರೋಗ ಇವರು 1 ವರ್ಷ ತನಕ ಅಜ್ಞಾನದಲ್ಲೇ ಕಳೆದು ಬಿಟ್ಟಿದ್ದಾರೆ. ಅಯ್ಯೋ, ಇನ್ನೂ ವಾಸಿಯಾಗಿಲ್ಲ ಅಂತ. ಆದರೆ 1 ವರ್ಷ ಆಗಿದೆ ಅಂದರೆ ಇನ್ನೂ ಬದುಕಿದ್ದಾನೆ ಅಂದರೆ ಅರ್ಥ ಅದು ವಾಸಿ ಆಗಿದೆ ಅಂತ ಅರ್ಥ. ಮುಗಿದು ಹೋಗ್ಬಿಟ್ಟಿದೆ, ಅವನು ಆರಾಮಾಗಿದ್ದಾನೆ, ಅವನು ಹೇಳ್ತಾ ಇದ್ದಾನೆ. ಆದರೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಆ 1 ವರ್ಷ ಸ್ಮರಣೆ ಮಾಡಬೇಕಾಗಿತ್ತು ಅನ್ಸುತ್ತೆ ರಾಯರು. ಅಜ್ಞಾನ ಕಳೆದ್ರು ಸರಿಯಾಗಿ. ಇವ್ರಿಗೆ ಆ ಡಿಪ್ರೆಷನಿಂದ ಹೊರಗೆ ಬಂದುಬಿಟ್ಟಿದ್ದಾರೆ. ಯಾವ ಔಷಧಿ ಬೇಕಾಗಲಿ ಆ ಡಿಪ್ರೆಷನಿಂದ ಹೊರಗೆ ಬರಲಿಕ್ಕೆ ರಾಯರ ಸ್ಮರಣೆ ಒಂದು ಸಾಕಾಯಿತು. ಇದನ್ನು ಒಂದು ಗಮನಿಸ್ಬೇಕಿಲ್ಲಿ. ಆ ಮಗನಿಗೆ ಅಂಥ ಒಂದು ಪ್ರಾಣಕ್ಕೆ ಅಪಾಯ, ಅಂಥ ಒಂದು ಜ್ವರ, ಹೃದಯ ಬಡಿತ ಬಂದರೂ ಅದು ಪರಿಹಾರ ಆಯಿತು. ಹೀಗೆ ಯಾವುದೇ ಥರ ಆದರೂ ಇದು ಪರಿಹಾರ ಆಯಿತು. ಇಷ್ಟೆಲ್ಲ ಆದಮೇಲೆ ಯಾವುದಕ್ಕೂ ಡಾಕ್ಟರ್ಗೆ ತೋರಿಸೋಣ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ರೆ ಡಾಕ್ಟರ್ ನೋಡ್ತಾರೆ, ಇವನು ಇನ್ನೂ ಬದುಕಿದಾನ ಅಂತ ಕೇಳ್ತಾರೆ. ಈ ಥರ ನಾ ಕೇಳೋದು. ಅವರೇನೋ ಅವ್ರದ್ದು ನಿಜವಾಗಿ ಸ್ಥಿತಿ ಹೇಳಿದ್ರು, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಪೇಷಂಟೆಲ್ಲ ಡೀಟೇಲ್ಸ್ ಇರುತ್ತಲ್ಲ. ನೋಡಿದ್ರು, ಅಯ್ಯೋ ಈಗಾಗಲೇ 1 ವರ್ಷ ಆಯಿತು, ಇನ್ನು ಹೆಂಗೆ ಬದುಕಿದ್ದಾನೆ, ಏನಾದ್ರು ಬೇರೆ ಔಷಧಿ ಕೊಟ್ಟ, ಏನಾಯಿತು? ಯಾವ ಔಷಧಿ ಇಲ್ಲ, ಏನೂ ಇಲ್ಲ. ಗೊತ್ತಾಯಿತು. ಗಾಬರಿ ಆಗೋಯ್ತು ಡಾಕ್ಟರ್ಗಳಿಗೆ. ಇದು ಸಾಧ್ಯವೇ ಇಲ್ಲ ಇವನು ಬದುಕಲಿಕ್ಕೆ, ಇದೊಂದು ಅಸಾಧ್ಯವಾದ ರೋಮಾಂಚನಕಾರಿಯಾದ ವಿಷಯ, ಇದು ಹೇಗೆ ಎಲ್ಲ ವಿವರಿಸ್ತಾರೆ. ರಾಯರ ಅನುಗ್ರಹ ಅಂತ ಅರ್ಥ ಆಯಿತು. ಇಷ್ಟೆಲ್ಲ ಆಯ್ತಲ್ಲ, ಮಾರನೇ ದಿವಸನೇ ಇವನು 3 ಜನನು, ತಂದೆ ತಾಯಿ ಮಗ, ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದ್ದಾರೆ. ಜೀವ ಉಳಿಸಿದ ಮಹಾನುಭಾವರು ರಾಯರು. ಡಿಪ್ರೆಷನಿಂದ ಹೊರಗೆ ತಂದಿದ್ದಾರೆ. ಎಲ್ಲ ಸರಿ ಹೋಗೋದು ಜೀವನ. ಹುಡುಗನಿಗೋಸ್ಕರ ಅಷ್ಟು ಕಷ್ಟ ಆಗ್ತಾ ಇತ್ತಲ್ಲ, ಎಲ್ಲ ಸರಿ ಹೋಯಿತು. ಎಷ್ಟೋ ವರ್ಷದ ಸಮಸ್ಯೆ ಇದೆ ಅವ್ರಿಗೆ. ಹಿಂಸೆ ಆಗಿ ಜೀವನದಲ್ಲಿ ಕೊನೆಗೆ ಶಾಶ್ವತ ಪರಿಹಾರ ದೊರಕ್ತಲ್ಲ. ಮಾರನೇ ದಿವಸನೇ ಹೋಗಿ ಮಂತ್ರಾಲಯದಲ್ಲಿ ವಿಶೇಷವಾದ ಸೇವೆಯನ್ನು ಪ್ರಾರಂಭ ಮಾಡಿದರು. ಅನೇಕ ದಿವಸ ತೃಪ್ತಿಯಾಗುವವರೆಗೆ ಅವರು ಎಷ್ಟು ಉಪಕಾರ ಮಾಡಿದ್ದಾರೆ ರಾಯರು. ಆ ಉಪಕಾರಕ್ಕೆ ತಕ್ಕ ಹಾಗೆ ವಿಶೇಷವಾದ ಸೇವೆಯನ್ನು ಅನೇಕ ದಿವಸಗಳವರೆಗೆ ಅವರು ಮಾಡಿ ವಾಪಸ್ಸು ಬಂದರು ಮನೆಗೆ. ಅಂದರೆ ಈ ಘಟನೆ ನೀವು ಗಮನಿಸಬೇಕಾಗಿದ್ದೇನು, ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರು ಇವರು. ಮನೆಯಲ್ಲಿ ನೆಮ್ಮದಿ ಅನ್ನೋದಕ್ಕೆ ಒಂದು ಶಬ್ದಕ್ಕೆ ಅವಕಾಶನೇ ಇಲ್ಲ. ಅಂಥ ಒಂದು ಕಷ್ಟದ ಸ್ಥಿತಿಯಲ್ಲೂ ರಾಯರು ಯಾವ ಥರ, ಇವರು ಪರಿಚಯನೇ ಇಲ್ಲ, ಯಾರ್ದೋ ಮುಖಾಂತರ ಮಂತ್ರಾಲಯಕ್ಕೆ ಹೋದವ್ರಿಗೆ ಪ್ರೇರಣೆ ನೀಡಿದ್ದಾರೆ. ಅವ್ರ ಮನೆಗೆ ಹೋಗಿ ಆಶ್ವಾಸನೆ ಕೊಡಬೇಕು ಅಂತ, ಸರಿ ಹೋಗುತ್ತೆ ಇದು ಅಂತ. ಎಂಥ ಕೃಪಾಳುಗಳು. ಅಂದರೆ ನಾವು ಕರೀದೇನೆ ಬಂದು ಅನುಗ್ರಹ ಮಾಡೋರು ಇದ್ದಾರ, ಆಶ್ಚರ್ಯ ಆಗುತ್ತೆ.
ಹೀಗೂ ಪ್ರತಿಯೊಬ್ಬರಿಗೂ ರಾಯರು ಪರಿಪೂರ್ಣವಾದ ಕಾರುಣ್ಯವನ್ನು ಬೀರ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಈ ಘಟನೆಯಿಂದ ಶುದ್ಧವಾಗಿ ನಾವು ತಿಳ್ಕೊಳ್ಬೋದು. ಅದರಿಂದ ಬರೀ ಇಷ್ಟೇ ಸಮಸ್ಯೆ ಅಂತಲ್ಲ, ಈ ತರಹದ ಯಾವುದೇ ಒಂದು ಸಮಸ್ಯೆ ಇರಲಿ, ಅವರೊಂದು ಕೀ ಥರ ಲಾಕ್ ಆಗಿದ್ದರೆ ಅದನ್ನು ಅನ್ಲಾಕ್ ಮಾಡಲಿಕ್ಕೆ ಬೇಕಾದ ಒಂದು ದೊಡ್ಡ ಕೀ. ಅದು ಎಂಥ ಒಂದು ಪ್ರಾಬ್ಲಮ್ ಇರಲಿ, ಆ ಪ್ರಾಬ್ಲಮ್ಗೆ ಕೀ ಅಂದರೆ ಅದು ನಮ್ಮ ಗುರುರಾಯರು. ಅದನ್ನು ಮಾತ್ರ ಮರಿಲೇಬೇಡಿ. ಹೀಗೆ ಇಂಥ ಒಂದು ದಿವ್ಯವಾದ ಮಹಿಮೆ ನಮ್ಮ ಜೀವನದಲ್ಲೂ ನಮಗಾಗಬೇಕು ಅಂತಾದರೆ ಈ ಶ್ಲೋಕಗಳನ್ನು ವಿಶೇಷವಾಗಿ ಪ್ರತಿನಿತ್ಯ ತಪ್ಪದೇ ಹೇಳ್ಕೊಳ್ಳಿ. ರಾಯರ ಅನುಗ್ರಹ ಖಂಡಿತ ಆಗತ್ತೆ ಅಂತ ಹೇಳ್ತಾ ಆ ಶ್ಲೋಕಗಳನ್ನು ಈಗ ನೋಡೋಣ. ಅದರ ಅರ್ಥ ಏನು ಅನ್ನೋದನ್ನು ವಿಶೇಷವಾಗಿ ನೋಡ್ತಾ ಹೋಗೋಣ. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹೈರನುಪಮೈಃ ಕಾಮಾದಿಭಂಗಾಕುಲೇ ನಾನಾ ವಿಭ್ರಮ ದುರ್ಭ್ರಮೇ ಮಿತಭಯಸ್ತೋಮಾದಿ ಫೇನೋತ್ಕಟೇ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಮಗ್ನರೂಪಂ ಸದಾ ರಾಘವೇಂದ್ರ ಗುರುಸ್ತೋತ್ರಂ ಯಃ ಪಠೇತ್ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಾಂ ನಿವೃತ್ತಿಸ್ತ್ವರಯಾ ಭವೇತ್. ಈ ಶ್ಲೋಕಗಳಲ್ಲಿ ಏನು ಹೇಳಿದ್ದಾರೆ ಅಪ್ಪಣಾಚಾರ್ಯರು? ತವ ಸಂಕೀರ್ತನಂ, ರಾಯರೇ ನಿಮ್ಮ ಸಂಕೀರ್ತನೆ ಯಾಕೆ ಮಾಡಬೇಕು ಅಂದರೆ ವೇದ ಶಾಸ್ತ್ರ ಅರ್ಥ ಜ್ಞಾನ ಸಿದ್ಧ. ನಮಗೆ ವೇದದಲ್ಲಿ ಏನಿದೆ, ಮಹಾಭಾರತ ಪುರಾಣ ಇದರಲ್ಲೆಲ್ಲ ಏನಿದೆ ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ನಿಮಗೆ ಯಾವುದೇ ರೋಗಕ್ಕೂ ಪರಿಹಾರ ಎಲ್ಲ ಇದೆ, ಇದ್ದಿದ್ದು ಗೊತ್ತಾಗ್ತಾ ಇಲ್ಲ. ಯಾಕೆ? ನಮಗೆ ಶಾಸ್ತ್ರಜ್ಞಾನ ಇಲ್ಲ, ವೇದ ಜ್ಞಾನ ಇಲ್ಲ. ಹಾಗಾದ್ರೆ ಈ ಜ್ಞಾನ ತಂದು ಕೊಟ್ಬಿಟ್ರೆ ನಮಗೆ ಯಾವ್ಯಾವ ಸಮಸ್ಯೆಗೂ ಏನೇನು ಪರಿಹಾರಗಳು ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ನಾವು ಕಷ್ಟಪಡೋ ಅಗತ್ಯನೇ ಇಲ್ಲ. ಮೊದಲ ಜ್ಞಾನ ನೀಡಿ ಅಂತ ಜ್ಞಾನ ಭಿಕ್ಷೆಯನ್ನು ರಾಯರ ಹತ್ರ ಹೋಗಿ ಬೇಡಬೇಕು. ಇದು ರಾಯರ ಸ್ತೋತ್ರ ಹೇಳೋದಕ್ಕೆ ಮುಖ್ಯ ಫಲ. ಇದು ಒಂದಾಯ್ತು. ಇಲ್ಲ ನಮಗೆ ಈ ಜನ್ಮದಲ್ಲಂಥ ಭಾಗ್ಯ ಸಿಕ್ಕಿಲ್ಲ, ಪ್ರಯತ್ನನಾದರೂ ಪಡಬೇಕು. ಏನೋ ಒಂದು ಶಾಸ್ತ್ರ ವೇದ ಏನೋ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸಾಧ್ಯನೇ ಆಗಲಿಲ್ಲ, ಕೊನೆ ವಯಸ್ಸಲ್ಲಿ ಇದ್ದೀವಿ, ಏನು ಮಾಡೋದು ಈಗ ಅಂತ ಆದರೂ ಪ್ರಾರ್ಥನೆಯನ್ನು ಮಾಡಬೇಕು ಗುರುಗಳ ಬಳಿ. ಯಾವ ಥರ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಈ ಥರ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಗೆ ಖಂಡಿತ ಅನುಗ್ರಹ ಆಗತ್ತೆ. ಹಾಗಾದರೆ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಂಸಾರೇ ಅಕ್ಷಯ ಸಾಗರೆ. ಈ ಸಂಸಾರ ಇದು ಸಾಮಾನ್ಯವಾದದ್ದಲ್ಲ, ಇದು ದೊಡ್ಡ ಸಮುದ್ರ. ಅದು ನಿಜ. ಸಮುದ್ರಕ್ಕಾದರೂ ಒಂದು ಇತಿಮಿತಿ ಹೇಳ್ಬಿಡ್ಬೋದಂತ ಇಷ್ಟಿದೆ ಅಂತ. ಸಂಸಾರಕ್ಕೆ ಮಾತ್ರ ಇತಿಮಿತಿ ಇಲ್ಲ. ಹುಟ್ಟುತ್ತಾರೆ ಸಾಯ್ತಾರೆ, ಹುಟ್ಟುತ್ತಾರೆ ಸಾಯ್ತಾರೆ. ಎಷ್ಟು ಜನ್ಮ ಆಯಿತು, ಮುಂದೆ ಎಷ್ಟು ಜನ್ಮ ಬರಲಿಕ್ಕಿದೆಯೋ. ಸಮುದ್ರ ಥರ ವಿಶಾಲವಾಗಿದೆ, ಆಳವಾಗಿಯೂ ಇದೆ. ಸಮುದ್ರ ಹೇಗಿದೆಯೋ ಹಾಗೆ ಸಂಸಾರ ಆಳ. ನೀವು ಯೋಚನೆ ಮಾಡಿದಷ್ಟು ನಾವು ಎಲ್ಲಿದ್ದೀವಪ್ಪ ಈ ಜಗತ್ತಿನಲ್ಲಿ ಅಂತ ಅನಿಸ್ಬಿಡುತ್ತೆ. ಅಂಥ ಒಂದು ಜೀವನದಲ್ಲಿ ಖಿನ್ನತೆಗೊಳಗಾಗುವಂಥ ಪರಿಸ್ಥಿತಿನೂ ಇದೆ. ಪ್ರಕೃತಿತೋ ಅಗಾಧೆ, ಸಹಜವಾಗಿ ಆಳವಾಗಿದೆ. ದಾಟ್ಬೋದಾ ಈ ಸಮುದ್ರನ ಅಂದರೆ ಇದು ದಾಟ್ಲಿಕ್ಕೆಲ್ಲ ಕಷ್ಟ. ದುಸ್ತರೇ ಅಂತ ಹೇಳ್ತಾರೆ. ಸದಾ ಯಾವಾಗಲೂ ಇದನ್ನು ದಾಟೋದು ಕಷ್ಟ. ಸಮುದ್ರದಲ್ಲಿ ಹೇಗೋ ಒಂದು ಹೋಗ್ಬಿಡ್ಬೋದೇನೋ, ಅದರಲ್ಲೂ ಗ್ಯಾರಂಟಿ ಇಲ್ಲ. ಮಧ್ಯಕ್ಕೆ ಹೋಗಿ ವಾಪಸ್ ಬರಬೇಕು ಅಂದರೆ ದೇವರ ಅನುಗ್ರಹ ಇರಬೇಕು. ಏನೇ ಆಗಲಿ ಸಮುದ್ರ ದಾಟಬೇಕು, ಎಲ್ಲಿ ಹೋಗಬೇಕು ಅಂದರೂ ದೇವರ ಅನುಗ್ರಹ ಇರಬೇಕು. ಆದರೆ ಈ ಸಂಸಾರ ಸಮುದ್ರ ಅಂತೂ ಇನ್ನೂ ಕಷ್ಟ. ಇದರಲ್ಲಿ ಇದ್ದಲ್ಲೇ ಮುಳುಗೋ ಪರಿಸ್ಥಿತಿಯಲ್ಲಿ ಇರ್ತೀವಿ. ಯಾಕಂದ್ರೆ ಸಮುದ್ರದಲ್ಲೇ ಇರೋದಲ್ಲ. ಅಲ್ಲಾದರೆ ಸಮುದ್ರ ದಾಟೋನ್ ಮಧ್ಯಕ್ಕೆ ಮುಳುಗ್ಬೋದು. ಇಲ್ಲಿ ಇದ್ದದ್ದೇ ಸಮುದ್ರ, ಸುಮ್ಮನೆ ದಾಟಲಿಕ್ಕೂ ಆಗಲ್ಲ. ಯಾಕೆ ಅಂದರೆ ಸಮುದ್ರದಲ್ಲಿ ನೀವು ನೋಡಿ, ಅಲೆಗಳು ಜೋರಾಗಿ ಬರ್ತಾ ಇದ್ದರೆ ಹತ್ರಕ್ಕೆ ನಿಲ್ಲಕ್ಕೂ ಆಗಲ್ಲ. ನಿಂತರೆ ಅಲೆಗಳ ಜೊತೆಗೆ ನಾವು ಹೊರಟೋಗ್ಬಿಡ್ತೀವಿ ಅಷ್ಟೇ, ಸಮುದ್ರಕ್ಕೆ ಸ್ವಾಹ ಆಗಿಬಿಡ್ತೀವಿ ನಾವು. ಆ ಥರ ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ಅಲೆಗಳಿಂದ ದೂರ ಇರಬೇಕು. ಇಲ್ಲೂ ಅಲೆಗಳಿದೆಯಂತೆ ಈ ಸಂಸಾರದಲ್ಲಿ. ಏನು ಅಲೆಗಳು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಒಂದಕ್ಕಿಂತ ಒಂದೊಂದು ಅಲೆಗಳು ಎತ್ತೆತ್ತರ. ಕಾಮ ಬಂದು ನಮಗೆ ಕಪಾಳ ಹೊಡಿತಾ ಇರುತ್ತೆ, ನನ್ನ ಮಾತು ಕೇಳು. ಕ್ರೋಧ ಬಂದು ನನ್ನ ಮಾತು ಕೇಳು. ಲೋಭ ಅಂದರೆ ಜಿಪುಣತನ, ಖರ್ಚೇ ಮಾಡಲ್ಲ ಇದ್ದರು.
ಇದೆಲ್ಲ ದೊಡ್ಡ ದೊಡ್ಡ ಅಲೆಗಳು ಬಂದು ಏನು ಮಾಡ್ತಾ ಇದೆ, ನಮ್ಮನ್ನು ಒಂದು ಕೈ ಲೋಭ ಎಳೆದ್ರೆ ಇನ್ನೊಂದು ಕೈ ಕಾಮ ಎಳೆಯುತ್ತೆ, ಇನ್ನೊಂದು ಕೈ ಕ್ರೋಧ ಎಳೆಯುತ್ತೆ. ಹೀಗೆ ಎಲ್ಲ ಹಿಡಿದುಕೊಂಡ್ಬಿಟ್ಟಿದೆ ನಮ್ಮನ್ನು. ಈ ಅಲೆಗಳಿಂದ ಬಚಾವಾಗಿ ಹಿಂದಕ್ಕೆ ಹೋಗಬೇಕು, ಇಲ್ಲ ಈ ಅಲೆಗಳನ್ನೆಲ್ಲ ಬಡಿದು ಮುಂದಕ್ಕೆ ಹೋಗಬೇಕು. ಏನು ಮಾಡೋದು? ಇದಕ್ಕೆ ಸಿಗಾಕೊಂಡ್ಬಿಟ್ಟಿದೆ. ಮಧ್ಯದಲ್ಲಿ ಬೇರೆ ಏನಾಗೋಯ್ತು, ಸಮುದ್ರದಲ್ಲಿ ಸುಳಿವನ್ನು ಬಿಟ್ಟರೆ ಒಬ್ಬ ಮನುಷ್ಯ ಸಿಗಾಕೊಂಡ್ರೆ ಯಾವ ಪರಿಸ್ಥಿತಿ, ಅವ್ನು ಹೇಳಲಿಕ್ಕಾಗತ್ತಾ? ಅವನ ಕಥೆ ಮುಗೀತು ಅಂತ. ಇಲ್ಲೂ ಒಂದು ಸುಳಿ ಇದೆಯಂತೆ, ಅದನ್ನು ಹೇಳ್ತಾರೆ ನಾನಾ ವಿಭ್ರಮ ದುರ್ಭ್ರಮೆ ಅಂತಾರೆ. ಅನೇಕ ತರಹದ ಭ್ರಮ ಲೋಕ. ನೀವು ನೋಡಿ, ಯಾವುದು ಸರಿ ದಾರಿ ಅಂತ ಜನ ಕೊನೆ ಹೋಗೋವರೆಗೂ ಹೋಗ್ತಾ ಇರ್ತಾರೆ, ಪ್ರಾಣ ಹೋಗೋವರೆಗೂ, ಕೊನೆಗೂ ದಾರಿನೇ ಸಿಗಲ್ಲ. ಇಂಥ ಕಷ್ಟದ ಸ್ಥಿತಿಯಲ್ಲಿದ್ದೀವಿ. ಸುಳ್ಳು ಸುಳ್ಳು ಬರೀ ಆ ಭ್ರಮೆಗಳೇನಿದೆ ಅದು ಸುಳಿ ಥರ ನಮ್ಮನ್ನು ಸಿಗಾಕಿಸ್ಬಿಟ್ಟಿದೆ. ಅಷ್ಟೇ ಅಲ್ಲ, ಈ ಸಮುದ್ರದ ಇದರಲ್ಲಿ ನೊರೆಗಳು ಬರ್ತಾ ಇರುತ್ತೆ, ಅದಕ್ಕೆ ಫೇನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನೊರೆ, ಇಲ್ಲಿ ಯಾವುದು ನೊರೆ ಅಂದರೆ ಭಯಸ್ತೋಮ ಅಂತ ಹೇಳ್ತಾರೆ, ಹೆದರಿಕೆ. ಮೊದಲೇ ಕಾಮಕ್ರೋಧಾದಿಗಳ ಜಂಜಾಟ, ಅವನಿಗೆ ಬೇರೆಯವರ ಸ್ವತ್ತಿನ ಬಗ್ಗೆ ಆಸೆ, ಇವನಿಗೆ ಇನ್ನೊಬ್ಬರ ಸ್ವತ್ತಿನ ಬಗ್ಗೆ ಆಸೆ, ಅವನ ದುಡ್ಡು ನನಗೆ ಬೇಕು, ಇವನ ಆಸ್ತಿ ನನಗೆ ಬೇಕು, ಬರೀ ಇದೆ. ಕಾಮ ಕ್ರೋಧ ಲೋಭ ಎಲ್ಲ, ಮೋಹ ಮದ ಮಾತ್ಸರ್ಯ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಮಾತ್ಸರ್ಯ ಅಂತೂ ಹೆಚ್ಚು ಪ್ರಮಾಣ, 100%. ಒಬ್ಬರನ್ನು ಕಂಡ್ರೆ ಇನ್ನೊಬ್ರಿಗೆ ಹೊಟ್ಟೆ ಕಿಚ್ಚು. ಹಾಗಾದರೆ ಇಷ್ಟೆಲ್ಲ ಸಿಗಾಕೊಂಡು ದಿನ ದಿನ ಭಯ 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 ಅನ್ನೋ ನೊರೆಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಂತೆ. ಅದರ ಮಧ್ಯದಲ್ಲಿ ಸರ್ವಾವತ್ಯ ಜಲಗ್ರಹೈ, ಏನೇನು ಕೆಟ್ಟ ಕೆಟ್ಟ ಗುಣ ಇರ್ಬೋದೋ ಅಂಥ ಜಲಚರ ಪ್ರಾಣಿಗಳೆಲ್ಲ ನಮ್ಮ ಸುತ್ತಲೂ ಮುತ್ತಲೂ ಎಲ್ಲ ಕಡೆ ಇವೆ. ಮೊಸಳೆಗಳಿವೆ, ಮೀನುಗಳಿವೆ, ತಿಮಿಂಗಿಲಗಳಿವೆ ಸಮುದ್ರದಲ್ಲೆಲ್ಲ. ಆ ಥರ ನಮ್ಮ ಸಂಸಾರ ಸಮುದ್ರದಲ್ಲಿ ಒಬ್ಬರು ನೋಡಿದ್ರೆ ಮೊಸಳೆ ಥರ ಇದ್ದಾರೆ ನಮಗೆ, ಇನ್ನೊಬ್ರು ನೋಡಿದ್ರೆ ಹಾವಿನ ಥರ ಕಾಣಿಸ್ತಾರೆ, ಇನ್ನೊಬ್ಬರು ತಿಮಿಂಗಿಲ ಥರ ಕಾಣಿಸ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ. ಎಷ್ಟು ಕಾಟ! ಅದಕ್ಕೆ ಹೇಳ್ತಾರೆ, ಇಷ್ಟೆಲ್ಲ ಸಮುದ್ರದಲ್ಲಿ ಮಥನ ಆಗಿಬಿಟ್ಟಿದೆ ಈಗ. ಹಿಂದೆ ದೇವತೆಗಳು ದೈತ್ಯರು ಸೇರಿ ಮಥನ ಮಾಡಿದ್ರಲ್ಲ ಅಮೃತ ಬರಲಿಕ್ಕೆ, ಅವರು ಚೆನ್ನಾಗಿ ಕಡಿದ್ರು ಅಮೃತ ಪಡ್ಕೊಂಡ್ರು. ನಮಗೂ ಕೂಡ ಈಗ ನಾವು ಮಥನ ಬೇಡ ಅಂತಂದ್ರು, ಅಲೆಗಳು ಬರ್ತಾ ಇದೆ, ಸುಳಿಗಳು ಸೃಷ್ಟಿಯಾಗಿದೆ, ನೊರೆಗಳು ಬರ್ತಾ ಇದೆ. ಇದರಲ್ಲಿ ಒಂದು ದೊಡ್ಡದಾಗಿ ಬಂತು, ಅದು ಯಾವುದು? ಅಮೃತ ಅಲ್ಲ, ದುಃಖೋತ್ಕೃಷ್ಟ ವಿಷ. ಒಂದು ವಿಷ ಬಂತು ಹೋಗಿ ಹೋಗಿ ಈ ಸಂಸಾರ ಸಮುದ್ರದಲ್ಲಿ. ಅದೇನು ವಿಷ? ದುಃಖ. ವಿಷ ನೋಡಿ, ಕುಡಿಯೋದು ಬೇಡ, ದಿನವಿಡೀ ದುಃಖ 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 ಏನಿದೆಯಲ್ಲ, ಇದೇ ದೊಡ್ಡ ವಿಷ. ಈ ವಿಷ ಕುಡಿಯುವಂತಹ ಸಂದರ್ಭ ಬಂದಿದೆ. ನನ್ನನ್ನು ದಯವಿಟ್ಟು ಗುರುರಾಯರೇ, ನಾನು ಮುಳುಗಿ ಹೋಗಿಬಿಟ್ಟಿದ್ದೀನಿ ಈ ವಿಷ ಸಮುದ್ರದಲ್ಲಿ, ಉದ್ಧಾರ ಮಾಡಿ, ನನ್ನ ಎತ್ತಿ ಅಮೃತ ಕೊಡಿ ಅಂತ. ಈ ತರಹದ ಒಂದು ಅದ್ಭುತ ಪ್ರಾರ್ಥನೆಯನ್ನು ಇಲ್ಲಿ ಅಪ್ಪಣಾಚಾರ್ಯರು ಮಾಡಿದ್ದಾರೆ. ಇದನ್ನು ನಾವು ಪ್ರತಿನಿತ್ಯ ಹೇಳಿಕೊಂಡ್ರೆ ರಾಯರು ಬರೋದಿಲ್ಲ ಅನುಗ್ರಹಿಸಲಿಕ್ಕೆ, ಖಂಡಿತ ಅನುಗ್ರಹಿಸ್ಲಿಕ್ಕೆ ಬರ್ತಾರೆ. ಇಷ್ಟಲ್ಲದೆ ಈ ರಾಯರ ಸ್ತೋತ್ರದ ಮಹಿಮೆ ಏನು ಅಂತಂದರೆ, ನೀವು ಏನೇ ಮಾಡಿ ಪ್ರಾರ್ಥನೆ ಯಹ ಭಕ್ತಿಪೂರ್ವಕಂ ಅಂತಾರೆ, ಭಕ್ತಿ ಇರಬೇಕು. ನೀವು ಭಕ್ತಿ ಶ್ರದ್ಧೆಯಲ್ಲಿ ಒಂದು ಲೋಪ ಆದರೂ ಅದು ಹೋಯ್ತು, ಅದು ಒಂದಿಲ್ಲದೆ ಇನ್ನೊಂದು ಬರಲಿಕ್ಕೆ ಸಾಧ್ಯವೂ ಇಲ್ಲ. ಭಕ್ತಿ ಮಾತ್ರ ಇದೆ, ಶ್ರದ್ಧೆ ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅದು 2 ಚಕ್ರ ಥರ, 2 ಚಕ್ರನೂ ಬೇಕು. ಒಂದೇ ಚಕ್ರ ಇದ್ದರೆ ಗಾಡಿ ಓಡಲ್ಲ, 2 ಚಕ್ರ ಬೇಕು. ಇಲ್ಲಿ ಭಕ್ತಿಪೂರ್ವಕಂ, ಶ್ರದ್ಧಾ ಭಕ್ತಿ ಎಲ್ಲ ಇದ್ದು ಯಾರು ಈ ಗುರುರಾಯರ ಸ್ತೋತ್ರವನ್ನು ಹೇಳ್ಕೊಳ್ತಾರೋ, ತಸ್ಯ ಕುಷ್ಠಾದಿ ರೋಗಾಣಾಂ ನಿವೃತ್ತಿ ತ್ವರಯಾ ಭವೆ. ಕುಷ್ಠರೋಗ ಹೋಗುತ್ತೆ. ಬೇರೆ ಕುಷ್ಠ ಅಂದರೆ ಯಾಕೆ ಬರುತ್ತೆ ಕುಷ್ಠರೋಗ? ಕುಷ್ಠರೋಗ ಬರೋದು ಯಾರು ಗುರುಗಳಿಗೆ ದ್ರೋಹ ಮಾಡಿದರೆ ಬರುತ್ತೆ, ಹಿಂದಿನ ಜನ್ಮದಲ್ಲೂ ಆಗ್ಬೋದು. ಹಾಗಾಗಿ ಕುಷ್ಠದಂತಹ ಮಹಾರೋಗಕ್ಕೆ ರಾಯರು ಔಷಧವನ್ನು ನೀಡ್ತಾರೆ, ಇಲ್ಲ ಅವರೇ ಔಷಧ ಆಗಿದ್ದಾರೆ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕುಷ್ಠಾದಿ ರೋಗ ಪರಿಹಾರ ಆಗುತ್ತೆ, ನಮಗೆ ಔಷಧಿ ತೊಗೊಂಡ್ರು ಲೇಟ್ ಆಗಿಬಿಡತ್ತೆ, ಹಾಗೆಲ್ಲ ಅಲ್ಲ. ತ್ವರಯ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪರಿಹಾರ ಸಿಗತ್ತೆ. ಬರೀ ಕುಷ್ಠ ಅಲ್ಲ, ಕುಷ್ಠಾದಿ ರೋಗಾಣ, ಕುಷ್ಠರೋಗ. ಮತ್ತು ಈಗ ತಾನೇ ನಾವು ಕಥೆಯಲ್ಲಿ ಕೇಳಿದ್ವಿ, ಹಾರ್ಟ್ ಬೀಟ್ ಜಾಸ್ತಿಯಾಗಿ ಹೋಗೇ ಬಿಡ್ಬೇಕು ವ್ಯಕ್ತಿ. ಈ ಥರದಕ್ಕೆ ಕಾರಣವಾದ ಯಾವ ರೋಗ ಇರಲಿ, ಆ ಎಲ್ಲ ರೋಗಗಳ ನಿವಾರಣೆ ಬೇಗ ಆಗತ್ತೆ ಅಂತ. ಬೇಗ ಆಗಿದ್ದನ್ನೇ ಹೇಳಿದ್ದು, 1 ವಾರದಲ್ಲೇ ಹೊರಟೋಗಿದೆ ಆ ರೋಗ ಅಂತ ಲೆಕ್ಕ ಹಾಕೊಳ್ಳಿ. ಇಷ್ಟೆಲ್ಲ ಮಹಿಮೆಯನ್ನು ಹೊಂದಿರೋ ರಾಯರು ನಮ್ಮ ಬಳಿ ಇದ್ದರೂ ನಾವು ಅವರನ್ನು ಬೇಡದೇನೆ ಒದ್ದಾಡ್ತಾ ಇದ್ದೀವಿ ಅಂದರೆ
ನಮ್ಮ ಅಜ್ಞಾನ ಎಷ್ಟಿದೆ ಅಂತ ಭಾವಿಸ್ಕೊಳ್ಳಿ. ಹಾಗಾಗಿ ನಿವೃತ್ತಿ ತ್ವರಯಾ ಭವೇತ್ ಅನ್ನೋ ಈ ಮಾತು ಬಹಳ ಮುಖ್ಯ. ನಿಮಗೆ ಬೇಗ ರೋಗ ಪರಿಹಾರ ಆಗಬೇಕಾ, ಈ ಶ್ಲೋಕನೆಲ್ಲ ವಿಶೇಷವಾಗಿ ಹೇಳ್ಕೊಬೇಕು. ಹೇಳ್ದಷ್ಟು ಭಕ್ತಿಯಿಂದ ಆಗ ಬೇಗ ರಾಯರು ಒಲಿದು ಪರಿಹಾರ ಮಾಡ್ತಾರೆ. ಈ ರೀತಿಯಲ್ಲಿ ರಾಯರ ಮಹಿಮೆ ಪ್ರತಿಯೊಂದು ಅಪಾರವಾಗಿದೆ. ಇಂಥ ಅದ್ಭುತ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ಜಿಯವರಿಗೆ ವಿಶೇಷವಾಗಿ ರಾಯರು ಆಯುರ ಆರೋಗ್ಯಾದಿ ಸಮೃದ್ಧಿಯನ್ನು ನೀಡಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ರಾಯರು ಆಯುರ ಆರೋಗ್ಯಾದಿಗಳನ್ನು ವಿಶೇಷವಾಗಿ ನೀಡಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.